ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನನ್ನ ಸಂಡೇ ವ್ಲಾಗ್. ನಾನು ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಮಗನಿಗೂ ರಜಾ. ಸೊ ಅವನ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಹಾಗಾಗಿ ಸ್ವಲ್ಪ ತಿಂಡಿ ಎಲ್ಲ ಲೇಟ್ ಆಯಿತು. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಾರ್ಮಲಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಗನಿಗೆ ಏನು ಕ್ಲಾಸ್ ವರ್ಕ್ ಇತ್ತು ಅದೆಲ್ಲ ಮುಗಿಸಿದ್ವಿ. ಯಾಕೆಂದರೆ 1 ವೀಕಿಂದ ಏನು ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ರು ಅದೆಲ್ಲ ಫುಲ್ಲು ಫಸ್ಟಿಂದ ಒಂದು ಸಲ ರೀಕಾಲ್ ಮಾಡಿ ಆಮೇಲೆ ನಾರ್ಮಲಾಗಿ ನಮ್ಮದು ಏನು ಮನೆ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡೆ. ನಾನಿವತ್ತು ಡೈಲಿನೇ ಒಂದೇ ಥರ ಡ್ರೈ ಫ್ರೂಟ್ಸ್ನ ಕೊಡಬಾರ್ದು ಅಂತ ನಾರ್ಮಲಾಗೇ ಡ್ರೈ ಫ್ರೂಟ್ಸ್ನ ಬಿಸಿ ಹಾಲಿಗೆ ನೆನೆ ಹಾಕಿ 1 ಗಂಟೆ ಬಿಟ್ಟು ಹಾಗೇ ಸ್ವಲ್ಪ ಅದು ಫುಲ್ ಡ್ರೈ ಆಗಿರುತ್ತಲ್ವ, ಹಾಗೇ ಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದ. ಮತ್ತು ಇವತ್ತು ನಮ್ಮದು ಸ್ಪೆಷಲ್ ಅಂದರೆ ಕೋಳಿಗಳು ಮರಿ ಮಾಡಿತ್ತು. 10 ಮೊಟ್ಟೆನ ಕೂರಿಸಿದ್ವಿ. ಅದರಲ್ಲಿ 4 ಮರಿನ ಮಾಡಿತ್ತು ಬೆಳಗ್ಗೆನೇ. ಅದು ಯಾವಾಗಿಂದನೂ ತುಂಬ ಮರಿ ಮಾಡ್ತಾನೆ ಇದೆ. ಬಟ್ ನಮಗಂತೂ ಹೊಸ್ದಾಗಿ ಮರಿ ಮಾಡಿದ್ರೆ ಅದೊಂಥರ ಕ್ಯೂರಿಯಾಸಿಟಿ, ಎಷ್ಟು ಮರಿ ಮಾಡಿದೆ ಅಂತ. ನನಗಂತೂ ಆ ಮರಿಗಳನ್ನ ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಹಾಗಾಗಿ ಆ ಮರಿಗಳನ್ನ ನೋಡಿ ಆಮೇಲೆ ತುಂಬ ಬಿಸಿಲಿತ್ತು, ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ಹಸುಗಳನ್ನೆಲ್ಲ ಹೊಡ್ಕೊಂಡು ಬಂದು ನೆರಳಿಗೆ ಕಟ್ಟಾಕಿ ಸ್ವಲ್ಪ ನೀರು ಕೊಟ್ಟು ನಾರ್ಮಲಾಗಿ ನೆರಳಲ್ಲೇ ಮೇವನ್ನ ಹಾಕಿದೆ. ನಮ್ಮದು ಮೇವು ಏನು ಅಂದರೆ ಲಾಸ್ಟ್ ಟೈಮ್ ಜೋಳ ಎಲ್ಲ ಏನು ಒಡಿಸಿದ್ವಿ ಅದ್ರದ್ದು ಸ್ವಲ್ಪ ಒಣಮೇವಿತ್ತು. ಅದನ್ನೇ ಮಧ್ಯಾಹ್ನ ಹಾಕಿದ್ವಿ. ನಾರ್ಮಲಾಗಿ ನಾವು ಅದನ್ನು ನೀಟಾಗಿ ಒಟ್ಕೊಂಡಿದ್ದೀವಿ. ಒಂದು ಕೆಳಗಡೆ ಏನದು ಕಲ್ಲೆಲ್ಲ ಹಾಕಿ ಗೆದ್ದಲು ಬರ್ದಿರೋ ಥರ ನೀಟಾಗಿ ಒಂದು ಇದು ಹಾಕಿ ಒಟ್ಕೊಂಡಿದ್ದೀವಿ. ಹಾಗಾಗಿ ಮಧ್ಯಾಹ್ನ ಅದನ್ನೇ ಮೇವು ಹಾಕಿದೆ. ಇನ್ನು ಕೋಳಿಗಳಿಗೆ ಸ್ವಲ್ಪ ನೀರು ಕೊಟ್ಟು ಅವಕ್ಕೂ ತುಂಬ ಬಿಸಿಲಾಗಿದ್ದರಿಂದ ಚೆನ್ನಾಗಿ ಕುಡಿದ್ವು. ಮತ್ತು ಕುರಿಗೂ ಅಷ್ಟೇ ನೀರು ಕೊಟ್ಟೆ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ನನ್ನ ಹಸ್ಬೆಂಡ್ ಸ್ವಲ್ಪ ಚಿಕನ್ನ ತಗೊಂಡು ಬರ್ತೀನಿ ಅಂತ ಹೋಗಿದ್ದರು. ಅವ್ರು ಬರೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅಷ್ಟೊತ್ತಿಗೆ ಹೊಟ್ಟೆ ಹಸ್ಬಿಡುತ್ತೆ ಅಂತ ಹೇಳಿ ನಾರ್ಮಲಾಗಿ ಬಾಳೆಹಣ್ಣನ್ನು ರುಬ್ಬಿಟ್ಟು ಅದಕ್ಕೆ ಪಪ್ಪಾಯನ ರುಬ್ಬಲಿಲ್ಲ, ಪಪ್ಪಾಯನ ಹಾಗೆ ಕಟ್ ಮಾಡಿ ತಿಂದ್ವಿ. ಮತ್ತು ಇವತ್ತು ನಾರ್ಮಲ್ ಫಾರಮ್ ಕೋಳಿ, ಮೂಳೆ ಕೋಳಿ ಅಂತಾರಲ್ವ, ತಂದಿದ್ದರು. ನನಗೆ ಮೂಳೆ ಕೋಳಿ ತಗೊಂಡು ಬಂದರೆ ಅದ್ರದ್ದು ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ಮೂಳೆ ಕೋಳಿದಿನೇ ಸ್ವಲ್ಪ ಪೀಸ್ನ ತೆಗೆದಿಟ್ಕೊಂಡು ನಾರ್ಮಲಾಗಿಯೇ ಬಿರಿಯಾನಿನ ಮಾಡಿದೆ. ಅದು ನಾವೇನು ಬೈಲರ್ನ ತಗೊಂಬರ್ತೀವಿ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ಹೀಟ್ ಅನಿಸಲ್ಲ. ನಮಗಂತೂ ಬೈಲರ್ ತಿಂದರೆ ಬಾಡಿ ಆಗೋದೇ ಇಲ್ಲ. ಹಾಗಾಗಿ ನಾನು ಆಲ್ಮೋಸ್ಟ್ ಏನು ತಗೊಂಡು ಬಂದ್ರೂ ಇದರಲ್ಲೇ ಏನಾದರೂ ಮಾಡೋದಿದ್ರೆ ಸ್ಪೆಷಲಾಗಿ ಫಾರಮ್ ಕೋಳಿಯಿಂದನೇ ಮಾಡ್ತೀನಿ. ಹಾಗಾಗಿ ಬಿರಿಯಾನಿನ ಮಾಡಿದೆ. ಬಿರಿಯಾನಿ ಮಾಡೋ ಹೊತ್ತಿಗೆ ಲೇಟ್ ಆಗಿಬಿಡ್ತು, ಒಂದು 5 ಗಂಟೆ ಆಗೋಯಿತು. ಹಾಗಾಗಿ ಏನು ಸಾಂಬಾರನ್ನ ಮಾಡಿದ್ದೆ, ಸಾಂಬಾರಲ್ಲೇ ಊಟನ ಮುಗಿಸ್ಕೊಂಡ್ವಿ. ಬಿರಿಯಾನಿನ ಸಂಜೆಗೆ ಆಗುತ್ತೆ ಅಂತ, ಯಾಕೆಂದರೆ ಬಿಸಿ ಬಿಸಿ ಇದ್ದಾಗ ತಿಂದರೆ ಅಷ್ಟು ಟೇಸ್ಟ್ ಅನಿಸಲ್ವಲ್ಲ. ಹಾಗಾಗಿ ನೀಟಾಗಿ ಕಲಸಿ ಸಂಜೆಗೆ ಅಂತ ಎತ್ತಿಟ್ಕೊಂಡೆ. ಇನ್ನು ಏನಕ್ಕೂ ಫಾರಮ್ ಕೋಳಿದು ಸ್ವಲ್ಪ ಮೊಟ್ಟೆ ಇರುತ್ತೆ, ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ವಿ. ಮತ್ತು ಇವತ್ತು ಸ್ವಲ್ಪ ನನ್ನ ಮಗ ಅಂತೂ ಸಖತ್ ತುಂಬ ಹಿಂಸೆ ಕೊಡ್ತಿದ್ದ. ಜೋಳ ಸುಡೋಣ, ಬೆಂಕಿ ಕೊಚ್ಕೊಂಡು ಜೋಳ ಸುಡೋಣ ಅಂತ. ಹಾಗಾಗಿ ಹೊಲದ ಹತ್ರ ಬಂದ್ವಿ. ಹೊಲದ ಹತ್ರ ಬಂದು ಇನ್ನೂ ಜೋಳ ಅಷ್ಟು ಬಲ್ತಿರಲಿಲ್ಲ, ಇನ್ನೊಂದು ಸ್ವಲ್ಪ ಎಳೆದೇ ಇತ್ತು. ಆದ್ರೂ ಅವನು ತುಂಬ ಹಿಂಸೆ ಕೊಡ್ತಿದ್ದ ಅಂತ ಹೇಳಿಬಿಟ್ಟು ಜೋಳನ ಸುಡ್ತಾಯಿದ್ವಿ. ನಮ್ಮದದು ಫುಲ್ ಕೆಳಗಡೆ ಹೊಲದಲ್ಲಿ ಬಂದುಬಿಟ್ಟು ಇವತ್ತು ಅಲ್ಲಿ ಹೋಗಿ ಜೋಳನ ಸುಡೋಣ ಅಂತ. ನನ್ನ ಮಗನಿಗಂತೂ ಈ ಥರ ಹೊಲದಲ್ಲೆಲ್ಲ ಬಂದು ಈ ಥರ ಜೋಳ ಎಲ್ಲ ಸುಡೋದು, ಅವನಂತೂ ಅಲ್ಲೆಲ್ಲ ಆಟಾಡೋದು ಅದು ಒಂಥರ ಫುಲ್ ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ತಾನೆ. ಹಾಗಾಗಿ ಅಲ್ಲಿ ಬಂದು ಜೋಳನ ಸುಟ್ಕೊಂಡ್ವಿ. ಈ ಥರ ಬೆಂಕಿಲಿ ಸುಟ್ಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ಒಂಥರ ಸೂಪರಾಗಿರುತ್ತೆ. ಹಾಗಾಗಿ ನಮಗಂತೂ ಸಂಡೇ ಆದರೆ ಬೇರೆ ಏನು ಹೊಲದಲ್ಲಿ ಕೆಲಸನೇ ಇರಲ್ಲ, ನಾವೇ ಫ್ರೀ ಮಾಡ್ಕೊಬಿಡ್ತೀವಿ. ನನ್ನ ಮಗನಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಅವನು ನಮ್ಮ ಹಿಂದೆನೇ ಇರ್ತಾನೆ. ಇಲ್ಲ, ನಾವು ಅವನಿಗೆ ಸ್ವಲ್ಪ ಟೈಮ್ ಕೊಡಲಿಲ್ಲ ಅಂದರೆ ಬರೀ ಮೊಬೈಲ್ ಅಥವಾ ಟಿ ವಿ ನೋಡಿಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ನಾವು ಇಬ್ಬರೂ ಅಷ್ಟೇ ಅವನ ಜೊತೆನೇ ಜಾಸ್ತಿ ಇರ್ತೀವಿ. ಸಂಡೇ ಆದರೆ ನಾವು ಬೇರೆ ಏನು ಹೊಲದಲ್ಲಿ ಕೆಲಸನೇ ಮಾಡಲ್ಲ, ಬರೀ ಈ ಥರ ಏನಾದರೂ ಮಾಡಿಕೊಂಡು ನಾವು ಅವನ ಜೊತೆನೇ ಫುಲ್ಲು ಚಿಕ್ಕ ಮಕ್ಳ ಥರ ನಾವು ಆಟ ಆಡ್ಕೊಂಡಿರ್ತೀವಿ. ಇನ್ನು ಜೋಳ ಎಲ್ಲ ತಿಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹಸುಗಳಿಗೆಲ್ಲ ಮೇವನ್ನ ಇವರೇ ಕಟ್ ಮಾಡಿ ಹಾಕಿದ್ರು. ಅಲ್ಲಿಂದ ಮತ್ತೆ ಮೇಲೆ ಬಂದ್ವಿ ನಮ್ಮ ಮನೆ ಹತ್ರ ಬಂದು ಇನ್ನು ಕೋಳಿಗಳಿಗೆಲ್ಲ ಸ್ವಲ್ಪ ಮೇವು ಹಾಕಿ
ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗ ಅಂತೂ ಕೋಳಿಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗಾಗಿ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಂತೂ ನಮ್ದು ಯಾವಾಗಲೂ ಕೋಳಿಗಳು ಜಗಳ ಮಾಡ್ತಾನೇ ಇರುತ್ತೆ. ಒಂಥರ ಜಗಳ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಕ್ಯೂಟಾಗಿ. ಅದು ಸೀರಿಯಸ್ಸಾಗಿ ಜಗಳ ಮಾಡಲ್ಲ. ಅದಂತೂ ಕೆಂಪು ಕೋಳಿ ಅದು ಬಿಳಿ ಕೋಳಿ ಹತ್ರ ಹೋಗ್ಬಿಟ್ಟು ಅಡ್ಡ ಬಂದು ನಿಂತ್ಕೊಂಡು ಸುಮ್ಮನೆ ಫೈಟ್ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದನ್ನೆಲ್ಲ ನನಗಂತೂ ಫುಲ್ ನಗು ಬರ್ತಾಯಿತ್ತು. ಅದು ಫುಲ್ ಗುರಾಯಿಸ್ಕೊಂಡು ಅದ್ರ ಜೊತೆ ಜಗಳ ಮಾಡ್ತಾಯಿತ್ತು. ಇನ್ನು ಅಲ್ಲೆಲ್ಲ ಕೋಳಿಗಳಿಗೆಲ್ಲ ಮೇವು ಹಾಕಿ ಆಮೇಲೆ ಒಂದು ಸಲ ಕೋಳಿ ಏನಾದರೂ ಮರಿ ಮಾಡ್ತಾಯಿದೆ ಅಂದರೆ ಒಂದು ಗಂಟೆಗೆ ಒಂದು 4-5 ಸಲ ಅಂತೂ ಹೋಗಿ ನೋಡ್ತೀವಿ, ಇವಾಗ ಎಷ್ಟು ಮರಿ ಮಾಡಿದೆ ಅಂತ. ಹಾಗೆ ಮತ್ತೆ ಹೋಗಿ ನನ್ನ ಹಸ್ಬೆಂಡ್ ನೋಡಿದ್ರು ಎಷ್ಟು ಮರಿ ಮಾಡಿದೆ ನೋಡೋಣ ಅಂತ. ನಾನು ಆಗಲೇ ನೋಡಬೇಕಾದ್ರೆ 4 ಮರಿ ಮಾಡಿತ್ತು. ಮತ್ತು ನಾವು ಸಂಜೆ ನೋಡಬೇಕಾದ್ರೆ 7 ಮರಿಗಳನ್ನ ಮಾಡಿತ್ತು. ನಮಗಂತೂ ಆ ಮರಿಗಳು ನೋಡಿ ಫುಲ್ ಖುಷಿಯಾಗ್ಬಿಡ್ತು. ಎಲ್ಲ ಸೇಮ್ ಅಮ್ಮ ಕೋಳಿ ಥರನೇ ಇದೆ, ಎಲ್ಲ ವೈಟ್ ಕಲರ್ ಇದ್ದಾವೆ. ಹಾಗಾಗಿ ಅದನ್ನೆಲ್ಲ ಮರಿಗಳನ್ನ ನೋಡಿದ್ವಿ. ಅದಂತೂ ಫುಲ್ ಗುರಾಯಿಸ್ತಾ ಇತ್ತು. ಅದ್ರ ಮೊಟ್ಟೆನೇ ಎತ್ಕೊಂಡ ತಕ್ಷಣ ಏನೋ ಮರಿಗಳನ್ನೇ ಎತ್ಕೊಳ್ತೀವೇನೋ ಅನ್ನೋ ಥರ. ನನಗಂತೂ ಕೋಳಿ ಮರಿ ಮಾಡಿದರೆ ಮುಟ್ಟೋದಕ್ಕೆ ಭಯ ಆಗುತ್ತೆ, ಎಲ್ಲಿ ಕಡಿದ್ಬಿಡುತ್ತೋ ಅಂತ. ನಮ್ಮನೆಯವರಂತೂ ಸ್ವಲ್ಪನೇ ಹೆದರ್ಕೊಳ್ದೇ ಎಲ್ಲ ಮರಿಗಳನ್ನ ನೋಡ್ತಾಯಿದ್ರು. ಆದರೆ ನಾವು ಕೂರಿಸಿದ್ದು ಬರೀ 10 ಮೊಟ್ಟೆ ಅಷ್ಟೇ. ಅದೇ ಮೊಟ್ಟೆ ಮತ್ತೆ ಇಡುತ್ತೋ ಅಥವಾ ಬೇರೆ ಯಾವುದಾದ್ರೂ ಕೋಳಿ ಬಂದು ಅದ್ರ ಮೇಲೆ ಮೊಟ್ಟೆ ಇಡ್ತೋ ನಿಜವಾಗ್ಲೂ ಗೊತ್ತಿಲ್ಲ. 13 ಮೊಟ್ಟೆಗಳಾಗ್ಬಿಟ್ಟಿದ್ದಾವೆ. ಇನ್ನು ಅದರಲ್ಲಿ 7 ಮರಿ ಮಾಡಿತ್ತು. ಇನ್ನು 3 ಮೊಟ್ಟೆಗಳು ಮರಿಗಳು ಒಳಗಡೆ ಸೌಂಡ್ ಮಾಡ್ತಾಯಿತ್ತು, ಕುಟ್ತಾ ಮೊಟ್ಟೆನ ಏನದು ಮೇಲೆ ವೈಟ್ ಇರುತ್ತಲ್ಲ ಅದನ್ನು ಕುಟ್ತಾಯಿತ್ತು. ಅದರೊಳಗಡೆನೇ ಪೀ 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 ಅಂತ ಇತ್ತು. ಅದಂತೂ ನನಗಂತೂ ಕೇಳಿ ಒಂಥರ ಎಷ್ಟು ಕ್ಯೂಟ್ ಅಲ್ವಾ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಅದು ಮರಿಗಳು ಹೊರಗಡೆ ಬಂದಾಗ ಸೌಂಡ್ ಕೇಳಿದ್ದೆ ನಾನು. ನಿಜವಾಗ್ಲೂ ಮೊಟ್ಟೆ ಒಳಗಡೆನೇ ಅದು ಆ ಥರ ಸೌಂಡ್ ಮಾಡುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದೊಂದು ಮರಿ ಅಂತೂ ಫುಲ್ ಮೊಟ್ಟೆನ ಓಪನ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಜಾಗ ಮಾಡ್ಕೊಂಡು ಅಲ್ಲೇ ಪೀ 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 ಅಂತ ಇತ್ತು. ಅದನ್ನ ನೋಡಿ ಅಂತೂ ನನಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಇದು ಮೊಟ್ಟೆನ ಎತ್ಕೊಂಡ್ರೆ ಸಾಕು ಕೋಳಿ ಅಂತೂ ಫುಲ್ ಗುರಾಯಿಸ್ಕೊಂಡು ಏನೋ ಮಾಡ್ತೀವೇನೋ ಅನ್ನೋ ಥರ ಲುಕ್ ಕೊಡ್ತಾಯಿತ್ತು. ಹಾಗಾಗಿ ಎಲ್ಲನೂ ಮೊಟ್ಟೆನ ಒಂದು ಸಲ ಚೆಕ್ ಮಾಡಿ ಏನು ಮರಿ ಮಾಡಿದ್ವೋ ಆ ಮೊಟ್ಟೆದೆಲ್ಲ ಶೆಲ್ಸ್ ಬರೋದಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ಅದನ್ನು ಕ್ಲೀನ್ ಮಾಡಿದ್ವಿ. ಅದನ್ನ ಕ್ಲೀನ್ ಮಾಡಿದ್ರೆ ಇನ್ನೇನು ಉಳಿದಿರೋ ಮೊಟ್ಟೆಗಳಿರುತ್ತಲ್ವ ಅದು ಕಾವು ಕೊಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಆ ಮರಿಗಳೆಲ್ಲ ಓಡಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದೇನೇ ನೋಡಿ ಇದು ಮರಿ ಫುಲ್ ಓಪನ್ ಆಗಿಬಿಟ್ಟು ಒಳಗಡೆ ಫುಲ್ ಸೌಂಡ್ ಮಾಡ್ತಾಯಿದೆ. ನನ್ನ ಮಗನೂ ಅದೆಲ್ಲ ನನ್ನ ಮಗನಿಗೂ ತೋರಿಸ್ದೆ. ಅವನು ಫುಲ್ ಖುಷಿಯಲ್ಲಿ ಕುಣಿದಾಡ್ಬಿಟ್ಟ ಮರಿಗಳನ್ನ ನೋಡಿ. ಮೋಸ್ಟ್ಲಿ ಅದು 10 ಮೊಟ್ಟೆನ ಕರೆಕ್ಟಾಗಿ ಮಾಡುತ್ತೆ. ಅದು ಇನ್ನು 3 ಮೊಟ್ಟೆ ಯಾವಾಗ ಇಟ್ಟಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವು 3 ಮೊಟ್ಟೆ ವೇಸ್ಟ್ ಆಗ್ಬೋದು. ಮತ್ತು ನಾವು ನೈಟ್ ಮತ್ತೊಂದು ಸಲ ದನ ಎಲ್ಲ ಒಳಗಡೆ ಕಟ್ಟಾಕಿ ಮತ್ತೊಂದು ಸಲ ನೋಡಿದ್ವಿ. ಏನು 7 ಮರಿ ಮಾಡಿತ್ತು, ಅದು 8 ಮರಿ ಆಗಿತ್ತು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಒಂದು 10 ಮರಿನ ಮಾಡುತ್ತೆ. ಇನ್ನು ನಾಳೆಯಿಂದ ಅಂತೂ ಆ ಮರಿಗಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗುತ್ತೆ ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ. ಇನ್ನೂ 2 ಮರಿಗಳನ್ನ ಕೂರಿಸಿದ್ದೀವಿ. ಅವು ಇನ್ನೊಂದು 5 ಡೇಸ್ ಅಥವಾ 6 ಡೇಸ್ಗೆಲ್ಲ ಮರಿ ಮಾಡುತ್ತೆ. ಹಾಗಾಗಿ ಟೋಟಲ್ ನೋಡಬೇಕು ಎಷ್ಟು ಮರಿಗಳಾಗುತ್ತೆ ಅಂತ. ಇನ್ನು ಅಲ್ಲಿಂದ ಬಂದು ಸಂಜೆ ಆಗಿತ್ತಲ್ವ, ಕಾಫಿ ಕುಡಿಯೋಣ ಅಂತ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಟೆರಸ್ ಮೇಲೆ ಪಾರಿವಾಳಕ್ಕೆ ಫುಡ್ ಹಾಕೋಣ ಅಂತ ಹೋಗಿದ್ದರು. ಅವರಂತೂ ಅಲ್ಲೊಂದು ಚಾರ್ಪಾಯಿ ಇಟ್ಕೊಬಿಟ್ಟು ಅಲ್ಲೇ ಆಟ ಆಡ್ತಾ ಇದ್ದರು. ನಾನು ಅಲ್ಲಿ ಕಾಫಿ ತಗೊಂಡು ಹೋಗಿದ್ದೆ. ಅಷ್ಟೊತ್ತಿಗೆ ಅಲ್ಲೊಂದು ಇದು ಲಗಡ ಅಂತ ಬರುತ್ತಲ್ವ, ಅದು ಏನೋ ಬೇಟೆ ಕಾಣಿಸ್ತು ಅನಿಸುತ್ತೆ. ಹಾಗಾಗಿ ಅಲ್ಲೇ ತುಂಬ ಟೈಮ್ ನಿಂತ್ಕೊಂಡು ಬೇಟೆ ಆಡುತ್ತೆ ಅಂತ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಬೇಟೆ ಮಿಸ್ ಆಗೋಯಿತು. ಇದಂತೂ ಈ ಲಗಡ ಇದೆಯಲ್ಲ, ಇದು ಸಿಕ್ಕಾಬಟ್ಟೆ ಡೇಂಜರು. ಮರಿಗಳನ್ನೆಲ್ಲ ಜಾಸ್ತಿ ಬೇಟೆ ಮಾಡುತ್ತೆ. ಮತ್ತು ಏನು ರಾಗಿಲಿ ಇಲಿ ಎಲ್ಲ ಬರುತ್ತಲ್ವ, ಅದನ್ನು ಅಷ್ಟೇ ತುಂಬ ಬೇಟೆ ಮಾಡಿಬಿಟ್ಟು ತಿಂತಾ ಇರುತ್ತೆ. ಅದನ್ನೇ ನೋಡ್ತಾ ಇದ್ವಿ. ಮೇಲ್ಗಡೆ ನಾವು ಟೆರಸಿಗೆ ಹೋದರೆ ಅಂತೂ ಈ ಹಕ್ಕಿಗಳು ಅದರದ್ದೆಲ್ಲ ಆಟ ನೋಡೋದೇ ಆಗೋಗ್ಬಿಡುತ್ತೆ. ಅಂತೂ ಫುಲ್ಲು ಖುಷಿಯಾಗೋಯ್ತು. ಅದು ಒಂದು ಸಲಗಂತೂ ಸಿಗಲೇ ಇಲ್ಲ ಬೇಟೆ. ಒಂದು 2-3 ಸಲ ಪಾಪ ಟ್ರೈ ಮಾಡ್ತು, ಆದ್ರೂ ಸಿಗಲಿಲ್ಲ. ಇನ್ನು ಈ ಕಡೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಮದೇನು ಚೈನಾ ಕೋಳಿ ಅಂತೂ ಮರದ ಮೇಲೆ ಹತ್ಬಿಟ್ಟು ಅಲ್ಲೇ 2 ಕೋಳಿನೂ ಮರದ ಮೇಲೇ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು. ಅದನ್ನು ನೋಡಿ ಆಮೇಲೆ ಇವತ್ತು ಸ್ವಲ್ಪ ಹುಣ್ಣಿಮೆ ಅಲ್ವಾ, ಹಾಗಾಗಿ ಫುಲ್ ಮೂನ್ ಇತ್ತು. ಅದು ಅವಾಗ ತಾನೇ ಹುಟ್ತಾ ಇತ್ತು ಸೂರ್ಯ, ಅದು ಚಂದ್ರ ಹುಟ್ತಾ ಇತ್ತು. ಹಾಗಾಗಿ ಅಲ್ಲೇ ಫುಲ್ ಕತ್ತಲೆ ಆಗೋವರೆಗೂ ಟೆರಸ್ ಮೇಲೇ ಇದ್ವಿ. ಸ್ವಲ್ಪ ಪಾರಿವಾಳಗಳಿಗೂ
ಹೊರಗಡೆ ಬಿಟ್ಕೊಂಡು ಅವು ಸ್ವಲ್ಪ ಹೊರಗಡೆ ಇರಲಿ, ಫ್ರೀಯಾಗಿ ಓಡಾಡ್ಕೊಂಡಿರಲಿ ಅಂತ. ಹಾಗಾಗಿ ಪಾರಿವಾಳಗಳನ್ನ ಅಲ್ಲೇ ಹೊರಗಡೆ ಬಿಟ್ಕೊಂಡಿದ್ದರಿಂದ ನಾವು ಅಲ್ಲೇ ತುಂಬ ಟೈಮ್ ಅಲ್ಲೇ ಇದ್ವಿ. ಅಷ್ಟೊತ್ತಿಗೆಲ್ಲ ಸ್ವಲ್ಪ ಕತ್ಲೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಪ್ಪ ಮಗ ಅಂತೂ ಫುಲ್ಲು ಆಟ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಅವು ಪಾರಿವಾಳಗಳು ಇವರು ಕೂಗಾಡೋದಕ್ಕೆ ಹೆದರ್ಕೊಂಡು ಒಳಗಡೆನೇ ಹೋಗಿ ಕೂತ್ಕೊಬಿಟ್ಟು, ನನ್ನ ಮಗ ಅಂತೂ ಅವ್ರ ಅಪ್ಪಂಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ. ಅವ್ರ ಜೊತೆ ಒಂದು ಸ್ವಲ್ಪ ಫ್ರೀ ಆಗಿದ್ದರೆ ಅಂತೂ ನನಗೆ ಜಾಸ್ತಿ ಹಿಂಸೆ ಕೊಡಲ್ಲ ಅವನು, ಅವ್ರ ಅಪ್ಪಂಗೆ ಜಾಸ್ತಿ ಹಿಂಸೆ ಕೊಡೋದು, ಸುಮ್ಮನೆ ಫೈಟ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಇನ್ನು ಸಂಜೆ ಸೂರ್ಯ ಚಂದ್ರ ಮುಳುಗಿತ್ತು, ಚಂದ್ರ ಫುಲ್ ಕಾಣಿಸ್ತಾ ಇತ್ತಲ್ವ, ಅದು ನೋಡಿಬಿಟ್ಟು ನಂದು ಫೋಟೋ ತೆಗಿ, ನಂದು ವೀಡಿಯೋ ಮಾಡು ಅಂತ ಎಲ್ಲ ಫುಲ್ ಅವನು ಖುಷಿಯಾಗಿಬಿಟ್ಟಿದ್ದ. ಇವರು ಏನೇನೋ ಮಾಡಿ ಸರ್ಕಸ್ ಮಾಡಿ ಎಲ್ಲ ಸುಮ್ಮನೆ ಏನೋ ವೀಡಿಯೋಸ್ನ ಮಾಡ್ತಾಯಿದ್ರು. ಇವತ್ತಂತೂ ನಮ್ಮ ದಿನ ಹೀಗಿತ್ತು. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.